ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತಿನ ಲಾಗಲ್ಲಿ ನಾನು ಪನ್ನೀರ್ ಕಬಾಬ್ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೇಮ್ ಚಿಕನ್ ಕಬಾಬ್ ಥರನೇ ಇತ್ತು, ನೋಡೋಕ್ಕೂ ಅಷ್ಟೇ, ತಿನ್ನೋಕ್ಕೂ ಅಷ್ಟೇ. ಸೊ ಮೊನ್ನೆ ನಮ್ಮ ನಾದಿನಿ ಮನೆಯಲ್ಲಿ ಮಾಡಿದಾಗ ತುಂಬಾ ಇಷ್ಟ ಆಗಿತ್ತು. ಆ್ಯಕ್ಚುಲಿ ನಾನು ಪನ್ನೀರೇ ತಿನ್ನಲ್ಲ, ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತೀನಿ. ಬಟ್ ನೆನ್ನೆ ಅಲ್ಲಿ ಆವತ್ತು ಪನ್ನೀರ್ ಕಬಾಬ್ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಮನೇಲೇ ಯಾಕೆ ಟ್ರೈ ಮಾಡಬಾರ್ದು ಅಂತ ಸೊ ನಾನು ಮಾಡಿದೆ. ಹಾಗೆ ರೆಸಿಪಿನೂ ಸಹ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಮಿಲ್ಕಿ ಮಿಸ್ಟು 200 ಗ್ರಾಮ್ದು ಪನ್ನೀರ್ ತೊಗೊಂಡಿದ್ದೆ. ಸೊ ಇದೇ ನಮಗೆ ಬೇಜಾನ್ ಆಗೋಯ್ತು ಅಂತಲೇ ಹೇಳ್ಬೋದು. ಸೊ ನೋಡಿ, ಇದು 200 ಗ್ರಾಮ್ ಇದೆ. ಸೊ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಸೊ ತುಂಬಾ ಹೆಲ್ತಿ ಅಂತಲೇ ಹೇಳ್ಬೋದು ಪನ್ನೀರು. ಹಾಗೆ ಕ್ಯಾಲೋರೀಸು ಸಹ ತುಂಬ ಜಾಸ್ತಿ ಇರುತ್ತೆ, ಮಕ್ಕಳಿಗೆ ಹೆಲ್ತಿ ಅಂತ ಅನ್ನಿಸುತ್ತೆ. ಸೊ ಯಾರೆಲ್ಲ ನಾನ್ ವೆಜ್ ತಿನ್ನಲ್ಲ ಅವರಿಗೆ ಕಬಾಬ್ ತಿನ್ನಬೇಕು ಅಂತ ಅನ್ನಿಸ್ದಾಗ, ಅಥವಾ ಸೋಮವಾರ ಶನಿವಾರ ಹೀಗೆಲ್ಲ ಶ್ರಾವಣ ನಡೀತಾ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ವೆಜಿಟೇರಿಯನ್ಸೇ ಆಗಿರ್ತಾರೆ. ಅಂಥವ್ರಿಗೋಸ್ಕರ ಈ ಒಂದು ಸ್ಪೆಷಲ್ ಪನ್ನೀರ್ ಕಬಾಬ್. ಸೊ ನೀವು ಸಹ ಮನೆಯಲ್ಲಿ ಮಾಡ್ಕೊಳ್ಳಿ. ಸೈಜು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೋಬೋದು. ಸೊ ನೋಡಿ ಈ ರೀತಿ. ಸೊ ಆದಷ್ಟು ಸಣ್ಣದಾಗಿ ಮಾಡಿಕೊಂಡ್ರೇ ಆ ಪನ್ನೀರು ಬೇಯಕ್ಕೂ ಸಹ ಈಸಿ ಆಗುತ್ತೆ. ಸೊ ಆಲ್ಮೋಸ್ಟ್ ಬೇಗನೆ ಬೇಯುತ್ತೆ ಅಂತಲೇ ಹೇಳ್ಬೋದು ಪನ್ನೀರು. ಸೊ ಸೈಜಸ್ಸು ನಿಮಗೆ ಅನುಕೂಲವಾಗಿ ನೀವು ಮಾಡ್ಕೋಬೋದು. ಸೊ ಇಷ್ಟು ದಿನ ಲಾಗೇ ಹಾಕಿರಲಿಲ್ಲ ನಾನು. ಲಾಗ್ ಹಾಕದೇ ಇರೋದಕ್ಕೆ ಕಾರಣ ನೋಡಿ, ಇದೇ ನನ್ನ ವಾಯ್ಸು ಫುಲ್ ವಾಯ್ಸೇ ಹೋಗ್ಬಿಟ್ಟಿತ್ತು. ಈಗ ಸ್ವಲ್ಪ ಒಂದು 50% ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಸೊ ಗಂಟ್ಲು ನೋವಿತ್ತು, ವಾಯ್ಸ್ ಹೋಗಿತ್ತು, ತುಂಬಾ ಹೆಡ್ಡೇಕು, ಈ ವೆದರು. ಸೊ ತುಂಬಾ ಹಿಂಸೆ ಅಂತ ಅನ್ನಿಸ್ಬಿಡ್ತು. ಸೊ ವ್ಲಾಗ್ ಹಾಕಿಲ್ಲ ಅಂದ್ರೂ ಮನಸ್ಸಿಗೆ ಬೇಜಾರಾಗುತ್ತಲ್ವ, ಅದಕ್ಕೋಸ್ಕರ ಇವತ್ತು ಹಾಗೇ ಬಿಡಲಿ ಅಂತ ಹೇಳ್ಬಿಟ್ಟು ಹೇಗಿದ್ದರೂ ಸ್ಪೆಷಲಾಗಿ ಪನ್ನೀರ್ ಕಬಾಬ್ ಮಾಡೋದ್ನಲ್ಲ. ಸೊ ನೆನ್ನೆ ಸೋಮವಾರ ಬೇರೆ ಆಗಿತ್ತು, ಮಳೆ ಬರ್ತಾಯಿತ್ತು, ಸಂಜೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಆಯಿತು. ಹಾಗೆ ರೆಸಿಪಿನೂ ಸಹ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಕಟ್ ಮಾಡಿಕೊಂಡೆ. ನಾನು ಆಗಲೇ ಹೇಳಿದೆ, ಪನ್ನೀರು ನಿಮ್ಮ ಸೈಜ್ಗೆ ಅನುಗುಣವಾಗಿ ನೀವು ಕಟ್ ಮಾಡ್ಕೊಬೋದು. ಹಾಗೆ ಇಲ್ಲಿ ನಾನು ತೇಜು ಕಬಾಬ್ ಮಸಾಲಾನ ತೊಗೊಂಡಿದ್ದೀನಿ. ಸೊ ನೋಡಿ, ಅದನ್ನು ಈಗ ಕಟ್ ಮಾಡಿ ಹಾಕೋತೀನಿ. ಒಂದೇ ಪ್ಯಾಕೆಟ್ ಸಾಕು 200 ಗ್ರಾಮ್ಗೆ. ಜಾಸ್ತಿ ಆಗಿದ್ರೆ ಬರೀ ಅದೇ ಫ್ಲೇವರ್ ಸಿಗುತ್ತೆ, ಅದಕ್ಕೋಸ್ಕರ ನನಗೆ ಒಂದೇ ಪ್ಯಾಕೆಟ್ ಸಾಕು. ಸೊ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದು ನಮ್ಮ ಚೀಕು ತುಂಬಾ ಇಷ್ಟಪಟ್ಟು ಅಲ್ಲಿ ನಮ್ಮ ನಾದಿನಿ ಮನೇಲಿ ತಿಂದ. ಆ ಒಂದು ಕಾರಣಕ್ಕೆ ಅವನಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮನೇಲೇ ಟ್ರೈ ಮಾಡಿದೆ. ಸೊ ಈಗ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮನೇಲಿ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗೋಗಿತ್ತು, ಅದಕ್ಕೋಸ್ಕರ ಅಂಗಡೀಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ತರಿಸಿ ಹಾಕಿದ್ದು. ಸೊ ನೋಡಿ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಪ್ಯಾಕೆಟ್, ಅದೂ ಸಹ ಒಂದೇ ಪ್ಯಾಕೆಟ್ ಸಾಕು. ಜಾಸ್ತಿ ಹಾಕಿದ್ರೆ ಮಸಾಲೆ ಜಾಸ್ತಿ ಆಗೋಗುತ್ತೆ, ತಿನ್ನೋಕ್ಕಾಗಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನನಗೆ ಏನಾಯಿತು ಅಂದರೆ ನಮ್ಮ ಮನೇಲಿ ಸ್ವಲ್ಪ ಉಪ್ಪು ಜಾಸ್ತಿ ಆಗೋಗಿತ್ತು. ಸೊ ಏನಕ್ಕೆ ಉಪ್ಪು ಜಾಸ್ತಿ ಆಗಿರುತ್ತೆ ಅಂತ ಹೇಳಿದ್ರೆ, ಈ ಟಿಪ್ಸು ನನಗೆ ನಮ್ಮ ಚಿಕ್ಕನಾದ್ನಿ ಹೇಳಿದ್ದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅಂಗಡೀಲಿ ಮಾಡಿದವರು ಅವ್ರು ಉಪ್ಪು ಹಾಕಿ ಮಾಡಿರ್ತಾರೆ. ನಾವು ಮನೇಲಿ ಮಾಡಿದವರು ಸ್ವಲ್ಪ ಎಲ್ಲೋ ಒಂದು ಚೂರು ಚಿಟಿಕೆ ಅಷ್ಟು ಉಪ್ಪು ಹಾಕಿರ್ತೀವಿ. ಅಂಗಡೀಲಿ ಮಾಡೋರು ಏನಪ್ಪ ಅಂತ ಹೇಳಿದ್ರೆ ಜಾಸ್ತಿ ಉಪ್ಪು ಹಾಕಿ ಮಾಡಿರ್ತಾರೆ. ಹಾಗೆ ಚಿಲ್ಲಿ ಪೌಡರ್ ಎಷ್ಟು ಬೇಕು ಖಾರಕ್ಕೆ, ಉಪ್ಪು ಖಾರ ನಿಮ್ಮ ಅನುಗುಣವಾಗಿ ನೀವು ಮಾಡಿ. ನಮ್ಮ ಮನೇಲಿ ಅದೇ ಪ್ರಾಬ್ಲಮ್ ಆಗೋಗಿತ್ತು. ಈಗ ಮೊಟ್ಟೆ ಹಾಕಿದರೆ ಚೆನ್ನಾಗಿರೋದು, ಬಟ್ ಇದು ವೆಜಿಟೇರಿಯನು, ಹಾಗೆ ಸೋಮವಾರ ಆಗಿತ್ತು ನೆನ್ನೆ, ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ಈಗ ಒಂದು ಚೂರು ಟೇಸ್ಟ್ಗೆ ಗರಂ ಮಸಾಲಾನ ಹಾಕೋಣ. ಸೊ ನೋಡಿ, ಅದಕ್ಕೆ ನೀವು ಅಂಗಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಉಪಯೋಗಿಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಕಮ್ಮಿನೇ ಹಾಕ್ಕೊಳ್ಳಿ. ಮನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂದರೆ ನಿಮ್ಮ ಅನುಗುಣವಾಗಿ ನೀವು ಹಾಕ್ಕೋಬೋದು. ಈಗ ಗರಂ ಮಸಾಲ ಟೇಸ್ಟ್ಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀರನ್ನ ಚಿಮುಕಿಸ್ಕೊಂಡು ಇಲ್ಲಿ ನಾನು ಕಲಿಸ್ಕೊತಾ ಇದ್ದೀನಿ. ಜಾಸ್ತಿ ನೀರು ಬೇಡ, ಯಾಕಂದರೆ ಮಸಾಲೆ ನಾವು ಎಣ್ಣೆಗೆ ಹಾಕಿದಾಗ ತುಂಬ ಸಿಡಿಯುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಕಮ್ಮಿ ನೀರು ಹಾಕ್ಕೊಂಡು ಮಿಕ್ಸ್ನ ಮಾಡ್ಕೊಳ್ಳಿ. ಸೊ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸೊ ಜಾಸ್ತಿ ನೀರು ಬೇಡ, ಅದು ಡ್ರೈ ಇದ್ರೇ ಚೆಂದ. ನಾವು ಕಬಾಬ್ ರೀತಿಲಿ ಎಣ್ಣೆಲಿ ಬಿಡ್ಬೋದು. ನೀವು ನೋಡಲ್ಲ, ನಾನು ಆಮೇಲೆ ತೋರಿಸ್ತೀನಿ, ಪಿಕ್ಚರ್ ಹಿಡ್ದಿದ್ದೀನಿ ನಾನು. ಸೇಮ್ ಚಿಕನ್ ಕಬಾಬ್ ಹೇಗೆ ಕಾಣುತ್ತೋ ಹಾಗೇ ಇದೆ. ಅದಕ್ಕೋಸ್ಕರ ಯಾರೆಲ್ಲ ವೆಜಿಟೇರಿಯನ್ಸ್ ಇದ್ದೀರಾ, ನಿಜವಾಗ್ಲೂ ಇದನ್ನು ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಗರಂ ಮಸಾಲ ಯಾಕೆಂದರೆ ಸ್ವಲ್ಪ ಟೇಸ್ಟ್ ಫ್ಲೇವರ್ ಕೊಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಗರಂ ಮಸಾಲ. ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ. ಸೊ ನೋಡಿ ಯಾವ ರೀತಿ ಇದೆ, ಸಕ್ಕತ್ತಾಗಿದೆ. ನೋಡೋಕ್ಕದು ಇಷ್ಟು ಮಾಡಿದ್ರೆ ಮಾತ್ರ ಇಷ್ಟೊಂದು ಆಗುತ್ತೆ. ಸೊ ನಮ್ಮ ಫ್ಯಾಮಿಲಿಗೆ ಸಾಕು 1/4 kg ಪನ್ನೀರ್ ಅಂತಲೇ ಹೇಳ್ಬೋದು.
ಸೊ ನೋಡಿ ಈ ರೀತಿ ಕಲಸಿ ನೀವು ಬೇಕು ಅಂತ ಹೇಳಿದ್ರೆ 10 to 15 ಮಿನಿಟ್ಸ್ ನೀವು ಇಡ್ಬೋದು. ಇಲ್ಲ ಹಾಗೆ ನಾನು ಹಾಕ್ತೀನಿ ಅಂತ ಹೇಳಿದ್ರೆ ತಕ್ಷಣಕ್ಕೂ ಸಹ ನೀವು ಹಾಕ್ಬೋದು. ಈಗ ಬನ್ನಿ, ಇಲ್ಲಿ ನಾನು ಪನ್ನೀರ್ ಕಬಾಬ್ಗೆ ಎಣ್ಣೆ ಇಡ್ತಾ ಇದ್ದೀನಿ. ಸೊ ಎಣ್ಣೆನೂ ಕಾಯಬೇಕಲ್ವ, ಚೆನ್ನಾಗಿ ನೀವು ಎಣ್ಣೆ ಕಾದ ಮೇಲೆ ಹಾಕಿದ್ರೇ ಯಾವುದೇ ರೀತಿಯಾದಂಥ ಬಜ್ಜಿ ಬೋಂಡ ಆಗಿರ್ಬೋದು ಅಥವಾ ಈ ರೀತಿ ಕಬಾಬ್ಗಳಾಗಿರ್ಬೋದು ಚೆನ್ನಾಗಿ ಗರ್ಗರಿಯಾಗಿ ಬರೋದು. ನೀವು ಅರ್ಧ ಎಣ್ಣೆ ಕಾದಿದ್ರೆ ಅದಕ್ಕೆ ಹಾಕಿದ್ರೆ ನಿಜವಾಗ್ಲೂ ಸಹ ಗರ್ಗರಿಯಾಗಿ ಬರಲ್ಲ. ಸೊ ನೋಡಿ ಈಗ ಎಣ್ಣೆ ಕಾದಿದೆ, ಒಂದೊಂದೇ ಹಾಕೋತಾ ಇದ್ದೀನಿ ನಾನು. ಸೊ ಫಸ್ಟ್ ಟೈಮ್ ನಾನು ಪನ್ನೀರ್ ಕಬಾಬ್ ಮಾಡಿರೋದು, ತುಂಬಾ ಟೇಸ್ಟಿಯಾಗಿತ್ತು, ಮಕ್ಕಳು ಸಹ ಖುಷಿಯಾಗಿ ತಿಂದರು ಅಂತಲೇ ಹೇಳ್ಬೋದು. ಸೊ ನೀವು ಒಟ್ಟಿಗೆ ಹಾಕಿದ್ರೆ ಏನಾಗ್ಬಿಡುತ್ತೆ, ಅದು ಗಂಟೆ ಥರ ಒಟ್ಟಿಗೆ ಇಷ್ಟಪ್ಪ ಆಗಿ ಕಬಾಬ್ ಥರ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಒಂದೊಂದೇ ಹಾಕೋಬೇಕು. ಸೊ ಇದಾದಮೇಲೆ ನೋಡಿ ಒಂದೊಂದೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೆ ಹೇಗೆ ಬೇಕು ನೀವು ಸಹ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರನ ಮಿಕ್ಸ್ ಮಾಡ್ಕೋಬೋದು. ನಾನು ಆಗಲೇ ಹೇಳಿದೆ ನೋಡಿ, ಈ ರೀತಿ ಚೆನ್ನಾಗಿ ಎಣ್ಣೆ ಕಾದರೆ ನಾವೇನೇ ಅಡುಗೆ ಮಾಡಿದ್ರು ಅಥವಾ ಏನೇ ಬಜ್ಜಿ ಬೋಂಡ ಅಥವಾ ಈ ರೀತಿ ಕಬಾಬ್ಗಳು ಮಾಡಿದ್ರೂ ಸಹ ತುಂಬಾ ಟೇಸ್ಟಿಯಾಗಿ ಗರ್ಗರಿಯಾಗಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಮಾಡೋದು. ಸೊ ಆಲ್ಮೋಸ್ಟ್ ಎಲ್ಲನೂ ಸಹ ಹಾಕಾಯಿತು. ಆಮೇಲೆ ಯಾರೇ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡ್ಬೋದು. ಹಾಗೆ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂತಹ ವಿಡಿಯೋಗಳೆಲ್ಲ ನಿಮಗೆ ಆದಷ್ಟು ನಾನು ಹಾಕಿದ ತಕ್ಷಣ ರೀಚ್ ಆಗುತ್ತೆ. ಸೊ ಪ್ರತಿಯೊಬ್ಬರೂ ಸಹ ಪೂರ್ತಿ ವಿಡಿಯೋ ನೋಡೋಕ್ಕೆ ಪ್ರಯತ್ನ ಪಡಿ. ಹಾಗೆ ಹೈಪ್ ಪಾಯಿಂಟ್ಸು ಸಹ ಇರುತ್ತೆ, ಇಷ್ಟ ಇದ್ದವರು ಹೈಪ್ ಪಾಯಿಂಟ್ಸು ಸಹ ಕೊಡ್ಬೋದು. ಸೊ ನೋಡಿ ಹೇಗೆ ಬಂತು, ಎಣ್ಣೆ ಕಾದ್ಮೇಲೆ ಸೇಮ್ ಕಬಾಬ್ ಅಂತಲೇ ಹೇಳ್ಬೋದು. ಸೊ ಕಬಾಬ್ ರೇಂಜಲ್ಲಿ ಆದಂತಹ ಈ ಒಂದು ಪನ್ನೀರ್ ಕಬಾಬ್ ನೀವು ಸಹ ಟೇಸ್ಟ್ ಮಾಡಿ ಮನೆಯಲ್ಲಿ ಮಾಡ್ಕೊಳ್ಳಿ. ಸೊ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಲ್ಲ, ನೋಡಿದ್ರೆ ಸೇಮ್ ಕಬಾಬ್ ಥರನೇ ಕಾಣ್ತಾ ಇದೆ. ನಾನು ಸೋಮವಾರ ನಿಜವಾಗ್ಲೂ ಕಬಾಬೇ ತಿಂದ್ಬಿಟ್ವಾ ಅಂತ ಅನಿಸ್ತು ನನಗೆ, ಆ ರೇಂಜಲ್ಲಿತ್ತು. ಸೊ ನೋಡಿ ಗರ್ಗರಿಯಾಗಿ ಕ್ರಿಸ್ಪಿಯಾಗೂ ಸಹ ಇತ್ತು ಅಂತಲೇ ಹೇಳ್ಬೋದು. ಸೊ ಇದು ಒಂದು ರೌಂಡ್ ನಾನು ಹಾಕಿದ್ದು. ಈಗ ಮತ್ತೊಂದು ರೌಂಡನ್ನ ಹಾಕ್ತಾಯಿದ್ದೀನಿ. ಅದೂ ಸಹ ತುಂಬಾ ಎಣ್ಣೆ ಕಾದಿತ್ತು. ಆಲ್ಮೋಸ್ಟು ನೋಡಿ ಎಣ್ಣೆ ಕಾದಿದ್ದರಿಂದ ಬೇಗ ಆಗುತ್ತೆ. ನಾನು ಆಗಲೇ ಹೇಳಿದೆ, ಪನ್ನೀರು ನಿಮಗೆ ಯಾವ ರೀತಿ ಸೈಜ್ ಬೇಕೋ ಆ ರೀತಿಲಿ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಸಣ್ಣಕ್ಕೂ ಮಾಡ್ಕೊಬೇಡಿ, ಜಾಸ್ತಿ ದೊಡ್ಡಕ್ಕೂ ಮಾಡ್ಕೊಬೇಡಿ. ನಿಮಗೆ ಯಾವ ಸೈಜಲ್ಲಿ ನಿಮಗೆ ಪನ್ನೀರ್ ತಿನ್ನೋಕ್ಕೆ ಇಷ್ಟ ಆಗುತ್ತೋ ಆ ಸೈಜಲ್ಲಿ ನೀವು ಪನ್ನೀರನ್ನ ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಬಿಸಿಯಾಗಿ ಸಂಜೆ ಟೈಮು ಮಳೆ ಬರ್ತಾಯಿದೆ. ಈಗ ಬೆಂಗಳೂರು ವೆದರ್ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಯಾವಾಗ ಮೋಡ ಇರುತ್ತೋ, ಯಾವಾಗ ಬಿಸಿಲಿರುತ್ತೋ, ಯಾವಾಗ ಮಳೆ ಇರುತ್ತೋ ಅಂತಲೇ ಗೊತ್ತಿಲ್ಲ. ಒಂದು ದಿನದಲ್ಲಿ ನಾವು 3 ವರ್ತಮಾನವೂ ಸಹ ನಾವು ಅನುಭವಿಸ್ಬಿಡ್ತೀವಿ. ಹಾಗೆ ಅಂದರೆ ಮಳೆಗಾಲನೂ ಅನುಭವಿಸ್ತೀವಿ, ಚಳಿಗಾಲನೂ ಅನುಭವಿಸ್ತೀವಿ, ಹಾಗೆ ಬೇಸಿಗೆ ಕಾಲನೂ ಅನುಭವಿಸ್ತೀವಿ. ಆ ರೀತಿ ಬೆಂಗಳೂರದ್ದು ವೆದರ್ ಆಗೋಗಿದೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಏನಾದರೂ ಸಡನ್ನಾಗಿ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಒಂದು ಆಪ್ಷನ್ನು, ಮನೆ ಫುಡ್ಡೇ ಬೇಕು, ಹೆಲ್ತಿ ಫುಡ್ಡೇ ಬೇಕು ಅಂದಾಗ ಈ ರೀತಿ ಆಪ್ಷನ್ನ ನಾವು ಉಪಯೋಗಿಸ್ಕೋಬೋದು. ಸೊ ನೋಡಿ ನೀವು ಸಹ ನನ್ನ ವಿಡಿಯೋ ನೋಡಿ ಮನೇಲಿ ಟ್ರೈ ಮಾಡಿದ್ರೆ ನಿಜವಾಗ್ಲೂ ನನಗೆ ಯಾವಾಗ ನೀವು ಟ್ರೈ ಮಾಡ್ತೀರೋ ಆವಾಗ ನನ್ನ ಒಂದು ವಿಡಿಯೋಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ನಾನು ಮಾಡುವಂತಹ ವಿಡಿಯೋ ನಿಮಗೂ ಸಹ ಇಷ್ಟ ಆಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಈಗ ನೋಡಿ ಬಿಸಿಯಾಗಿ ಹೇಗೆ ಕಾಣ್ತಾ ಇದೆ, ಸೇಮ್ ಚಿಕನ್ ಕಬಾಬ್ ಥರನೇ, ಬೋನ್ಲೆಸ್ ಚಿಕನ್ ಕಬಾಬ್ ಇರಲ್ವಾ ಆ ರೀತಿ ಅಂತ ಅನ್ನಿಸ್ತು. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಸಕ್ಕದಾಗಿತ್ತು. ಸೊ ಇದೆಲ್ಲ ಕ್ರೆಡಿಟ್ ನಮ್ಮ ದೊಡ್ಡನಾತಿಗೆ ಹೋಗಬೇಕು. ಲಕ್ಷ್ಮಿ ಅಕ್ಕ ಅವರು ಮಾಡಿಕೊಟ್ಟಿರೋದಕ್ಕೆ ಇವತ್ತು ನಾನು ಮನೆಯಲ್ಲಿ ಮಾಡಿ ನಿಮಗೆಲ್ಲ ತೋರಿಸೋ ಥರ ಚಾನ್ಸಸ್ ಆಯಿತು. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಜೊತೆಗೆ ನೋಡಿ ಈರುಳ್ಳಿ ಹಾಕ್ಕೊಂಡು ತಿಂದರೆ ಎಷ್ಟು ಸಾಫ್ಟ್ನೆಸ್ ಒಳಗಡೆ, ಆಚೆ ಅಷ್ಟೇ ಕ್ರಿಸ್ಪಿಯಾಗಿತ್ತು. ಸೊ ನೋಡಿ ನಿಮಗೆ ಗೊತ್ತಾಗ್ತಿದೆ ಅಲ್ಲ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಈ ಒಂದು ಪನ್ನೀರ್ ಕಬಾಬ್. ನೀವು ಸಹ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಂದರೆ ಪನ್ನೀರ್ ಕಬಾಬ್ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಈಗ ಮೊಬೈಲ್ ತೊಗೋಬೇಕಿತ್ತು. ಸೊ ಹಸ್ಬೆಂಡ್ ಮೊಬೈಲ್ ತೊಗೋಬೇಕು ಅಂತ ಹೇಳಿದ್ರು. ಸೊ ಮೊಬೈಲ್ ಶಾಪಿಗೆ ಹೋಗಿದ್ವಿ. ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋಲ್ಡ್ 7 ಅಂತ ಹೊಸದು ಬಂದಿದೆಯಲ್ಲ, ಸೊ ಅದು ತೊಗೋತಾಯಿದ್ರು. ನನಗಂತೂ ಎಲ್ಲೋದ್ರೂ ಈ ಚೀಕಿಗೆ ಇಟ್ಕೊಳ್ಳೋದೇ
ಆಗೋಗಿದೆ ನೋಡಿ. ಎಷ್ಟು ತೀಟೆ. ಆ ವಾಷಿಂಗ್ ಮಿಷಿನ್ ತೊಗೊಳೋರು ಆ ಬಟನ್ನೇ ಹೋಗೋ ಅಷ್ಟು ಪ್ರೆಸ್ ಮಾಡಿಕೊಂಡು ನಿಂತಿದ್ದ ಅಂತಲೇ ಹೇಳ್ಬೋದು. ಸೊ ಅಷ್ಟು ಅದನ್ನು ಮಾಡಿದ್ರು. ಹಾಗೆ ಮನೇಲಿ ಸ್ವಲ್ಪ ಆಕ್ವಾಗಾರ್ಡ್ದು ಸರ್ವಿಸ್ ಮಾಡಿಸ್ಬೇಕಿತ್ತು, ಅದನ್ನು ಸಹ ಮಾಡಿಸ್ತಾ ಇದ್ವಿ. ಎಲ್ಲ ಒಂದೇ ದಿನವೇ ಆಗೋಗಿತ್ತು ಅಂತಲೇ ಹೇಳ್ಬೋದು ನೋಡಿ. ಸರ್ವಿಸ್ ಅದು ಫುಲ್ 3 ಇದನ್ನು ಸಹ ಚೇಂಜ್ ಮಾಡಿದ್ರು. ಜೊತೆಗೆ ಅವ್ರು ಸರ್ವಿಸ್ ಮಾಡ್ತಾಯಿದ್ರೆ ಇಲ್ಲಿ ನಾನು ಕಿಸ್ ಮಿ ಚಾಕ್ಲೇಟ್ನ ತಿಂತಾಯಿದ್ದೆ. ಕಿಸಸ್ದು ಅಂದರೆ ಅರ್ಶಿಯಸ್ದು ಕಿಸಸ್ ಇರೋದಲ್ಲ, ಆ ಚಾಕ್ಲೇಟ್ ತಿಂತಾಯಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಈ ಒಂದು ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ, ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.